ಇಲ್ಲ ಸರ್, ಬಿಫೋರ್ ಮ್ಯಾರೇಜ್ ಎಲ್ಲ ಚೆನ್ನಾಗಿ ಭರವಸೆ ಕೊಟ್ಟು ನಾವು ಚೆನ್ನಾಗಿ ನೋಡ್ಕೊತೀವಿ. ಹಂಗೆ ವರದಕ್ಷಿಣೆ ಅಂದರೆ ಒಡವೆ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. ಒಂದು 70-80 ಲಕ್ಷ ಖರ್ಚು ಮಾಡಿ ಬೆಂಗಳೂರಲ್ಲೇ ಮದುವೆ ಮಾಡಿರೋದು ಸರ್. ಎಂಗೇಜ್ಮೆಂಟಿಂದ ಹಿಡಿದು ನಮ್ಮ ಕಡೆ ತುಂಬ ಅಫಿಷಿಯಲ್ ಜನ ನಮ್ಮ ಗ್ರ್ಯಾಂಡಾಗೇ ಆಗಬೇಕು ಅನ್ನೋ ಥರ ಎಲ್ಲ ಡಿಮ್ಯಾಂಡ್ ಮಾಡಿದ್ರು. ನಮ್ಮ ತಂದೆನೂ ಇರೋಳೊಬ್ಳು ಮಗಳು, ಚೆನ್ನಾಗಿರಲಿ ಮಗ ಅಂತೂ ಹೋಗ್ಬಿಟ್ರು, ಮಗಳಾದರೂ ಚೆನ್ನಾಗಿರಲಿ ಅಂತ ಹೇಳಿ ತುಂಬ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. 70-80 ಲಕ್ಷ ಮದುವೆಗೆ ಖರ್ಚು ಮಾಡಿದ್ದಾರೆ ಸರ್. ಮದುವೆ ಆಗಿ ತಿಂಗಳಿಂದನೇ ಸ್ಟಾರ್ಟ್ ಆಯಿತು ಸರ್. ಪ್ರಾಬ್ಲಮ್ ಏನಂದರೆ ನಮ್ಮ ಅತ್ತೆ ಮಾತು ಕೇಳಬೇಕಂತೆ. ಅತ್ತೆ ಮಾತು ಅಂದರೆ ಕೂತ್ಕೊಳ್ಳೋಕ್ಕೂ ಅಮ್ಮನ ಪರ್ಮಿಷನ್ ತೊಗೋಬೇಕು, ನಿಂತ್ಕೊಳ್ಳೋಕ್ಕೂ ಪರ್ಮಿಷನ್ ತೊಗೋಬೇಕು. ಎಲ್ಲ ಗಂಡ ಅದನ್ನು ಎಲ್ಲೂ ಆಚೆನೂ ಕರ್ಕೊಂಡು ಹೋಗಲ್ಲ. ಬರಬೇಕು, ಸ್ಕೂಲ್ಗೆ ಬರಬೇಕು, ಇಲ್ಲಿ ಕೆಲಸ ಮಾಡಬೇಕಂತೆ. ಇಲ್ಲಿ ಸ್ಟಾಫ್ ಶಾರ್ಟೇಜ್ ಇರ್ತಾರಂತೆ. ನಾನು ಬಂದು ಟೀಚಿಂಗ್ ತೊಗೋಬೇಕಂತೆ, ಕೆಲಸ ಮಾಡಬೇಕು, ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. ಮನೇಲಿ ಒಂದು ಕೆಲಸದವರು ಸ್ಕೂಲ್ಗೆ ಒಂದು ಕೆಲಸಕ್ಕೆ ಬೇಕಾಗಿತ್ತು ಅಷ್ಟೇ. ಅವ್ರಿಗೆಲ್ಲೂ ಹೆಂಡ್ತಿ ಅಂತ ಬೇಕಾಗಿರಲಿಲ್ಲ. ಸೊ ಮದುವೆ ಮಾಡಿ ಕರ್ಕೊಂಬಂದರು. ಒಳ್ಳೆ ಎಜುಕೇಷನ್ ಇರೋ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾರೆ ಸರ್ ಅವರು. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಆಲ್ರೆಡಿ ವರ್ಷದಿಂದ ಟಾರ್ಚರ್ ಹಿಂಗೆ ಆಗ್ತಾ ಇತ್ತು. ತಿಂಗಳು ಮುಂಚೆ ಎಲ್ಲ ಮನೆಯವರೆಲ್ಲ ಇಟ್ಕೊಂಡು ನಾದ್ನಿ ಮೈದ್ನ ನನ್ನ ಗಂಡ ಅತ್ತೆ ಮಾವ ಎಲ್ಲ ಇಟ್ಕೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. 6 ತಿಂಗಳಿಂದನೂ ಮನೆ ಬಿಟ್ಟು ಹೋಗು ಅಂತ ಟಾರ್ಚರ್ ಕೊಡ್ತಿದ್ರು. ನಾನು ಯಾಕೆ ಹೋಗಲಿ, ಮದುವೆ ಮಾಡ್ಕೊಂಬಂದು ನಮ್ಮ ಅಪ್ಪನ ಮನೆಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ನೊಂದ್ಕೊಂತಾರೆ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರೆ ನಾನು ಯಾವಾಗ ಹೋಗಲಿಲ್ಲ. ಎಕ್ಸ್ಟ್ರೀಮ್ ಆಯಿತು, ಹೊಡಿಯೋಕ್ಕೆ ಬಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅವತ್ತು ಹೆಂಗೋ ತಪ್ಪಿಸ್ಕೊಂಡು ನಾನು ಆಚೆಗೆ ಬಂದು ಎಲ್ಲ ರಕ್ತ ಎಲ್ಲ ಬರ್ತಿತ್ತು. ನಾವು ಮೆಡಿಕಲ್ ಎಲ್ಲ ಮಾಡಿಸ್ಬಿಟ್ಟು ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಬಟ್ ಸ್ಟೇಷನ್ ಅವರು ನೀಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇವರು ದುಡ್ಡಿದೆ ಪ್ರಭಾವಿಗಳು ಅಂದ್ಬಿಟ್ಟು ತಿಂಗಳಾಗಿದೆ ಸರ್ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು. ದಿನ ಸ್ಟೇಷನ್ ಹತ್ರ ಹೋಗ್ತೀವಿ, ಬೆಳಗ್ಗೆಯಿಂದ ಸಂಜೆ ಕಾಯ್ತೀವಿ. ಇನ್ಸ್ಪೆಕ್ಟರ್ ಹೇಳ್ತಾರೆ ನಾವಿಲ್ಲ, ಹೊಡೆದವ್ರು ಅವ್ರನ್ನ ಕರೆಸಿ ಅಂದರೆ ಕರ್ಸಕ್ಕೆ ರೆಡಿ ಇಲ್ಲ ಅವರು. ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್. ಆಗಲೇ ಕಾಂಟ್ಯಾಕ್ಟಲ್ಲಿ ವಾರಕ್ಕೆ ಮುಂಚೆ ಇದ್ದರು. ಫೋನ್ ಮಾಡಲ್ಲ, ಏನು ಮಾಡಲ್ಲ. ಇನ್ಸ್ಪೆಕ್ಟ್ರು ಮಾತಾಡಿ ಸರಿ ಮಾಡ್ಕೊಂಡು ಹೆಣ್ತಿನ ಕರ್ಕೊಂಡೋಗಪ್ಪ ಮನೆಗೆ ಅಂತ ಹೇಳಿದ್ದಾರೆ. ಬಟ್ ನಾ ಕೇಳಿದ್ರೆ ದಿನ ಒಂದೊಂದು ಊರು ಹೆಸರು ಹೇಳ್ತಾರೆ. ನಾನು ಮಂಗಳೂರಲ್ಲಿದ್ದೀನಿ, ರಾಮನಗರ ಇದ್ದೀನಿ, ಹಾಸನಲ್ಲಿದ್ದೀನಿ ಅಂತ. ಯಾವಾಗ ಕರ್ಕೊಂಡು ಹೋಗ್ತೀಯ ಮನೆಗೆ? ನಾನು ಇಷ್ಟ ಬಂದಾಗ ಕರ್ಕೊಂಡು ಹೋಗ್ತೀನಿ. ನನಗೆ ಯಾವಾಗ ಕರ್ಕೊಂಡು ಹೋಗ್ಬೇಕಂತ ಅನ್ಸುತ್ತೆ, ನಾನು ಏನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ, ನಾನು ನಿನ್ಗೆ ಇವತ್ತೇ ಕರ್ಕೊಂಡು ಹೋಗ್ತೀನಿ ಅಂತ. ಹೋಗಿದೆ ಸರ್, 3 ದಿನದಿಂದ ಹೋಗ್ತಾ ಇದ್ದೀನಿ. NS ಸರ್ಕಲಲ್ಲೇ ಮನೆ ಇರೋದು. 3 ದಿನದಿಂದ ಹೋಗಿ ಕಾಯ್ದು ಬರ್ತಾ ಇದ್ದೀನಿ. ಮನೆ ಒಳಗಡೆನೇ ಇದ್ದಾರೆ, ಬಾಗಿಲು ತೆಗಿತಾ ಇಲ್ಲ ಯಾರನ್ನು. ಲಾಕ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನಾನು ಸ್ಕೂಲ್ ಹತ್ರ ಬಂದೆ. ಇವತ್ತು ಬಂದಿಲ್ಲ ಸರ್. ದಿನ ಬರ್ತಾರೆ, ಎಲ್ಲ ಇಲ್ಲೇ ವರ್ಕ್ ಮಾಡೋದು, ಇಲ್ಲೇ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು. ಸರ್ ಸ್ಕೂಲ್ ಮುಂದೆ ನ್ಯಾಯ ಕೊಡಿಸ್ಲಿ ಸರ್. ಮನೆಗೆ ಹೋದೆ ನ್ಯಾಯ ಇಲ್ಲ, ಸ್ಟೇಷನ್ಗೆ ಹೋದೆ, ಸ್ಟೇಷನಲ್ಲೂ ನ್ಯಾಯ ಸಿಗಲಿಲ್ಲ ನನಗೆ. ನನ್ನ ಹಸ್ಬೆಂಡ್ ಇಲ್ಲಿರ್ತಾರೆ ಅಂದ್ಕೊಂಡು ಬಂದೆ, ಇಲ್ಲೂ ಇಲ್ಲ. ನ್ಯಾಯ ಕೊಡಿಸ್ಲಿ, ನನ್ನ ಹಸ್ಬೆಂಡ್ ಬರಲಿ, ನಾನು ಬಾಳಕ್ಕೆ ರೆಡಿ ಇದ್ದೀನಿ. ಡಿಮ್ಯಾಂಡ್ ಏನೂ ಇಲ್ಲ ಸರ್, ಅವ್ರು ಬಾಳಿಸ್ಲಿ ಸಾಕು. ನಾರ್ಮಲ್ ಒಂದು ಹೆಣ್ತಿನ ಹೆಂಗೆ ಬಾಳಿಸ್ತಾರೆ ಪ್ರಪಂಚದಲ್ಲಿ ಹಂಗೆ ಬಾಳಿಸ್ಲಿ. ಹಂಗೂ ನನ್ನ ಗಂಡಂಗೆ ಬಾಳ್ಸೋಕ್ಕೂ ಆಗಲ್ಲ ಅಂದರೆ ನಾನೇ ಕೆಲ್ಸಕ್ಕೆ ಹೋಗಿ ದುಡ್ದು ಸಾಕ್ತೀನಿ. ನನ್ನ ಗಂಡ ಇರಲಿ ನನ್ನ ಜೊತೆ, ಅಷ್ಟೇ. ಡಿಮ್ಯಾಂಡ್ ಏನು ಡಿಮ್ಯಾಂಡ್, ಗಂಡ ಬೇಕು ಸರ್, ಅಷ್ಟೇ. ಏನೂ ಹೇಳ್ತಿಲ್ಲ ಸರ್ ಅವರು. ಅವ್ರದ್ದು ಸೇಮ್ ಸರ್. ಅವರು ಇದೇ ಥರ ಟಾರ್ಚರೇ. ಅವ್ರು ಸರಿ ಇಲ್ದಲ್ಲೇ ಇರೋಕ್ಕಲ್ವ ಸರ್ ಈ ಥರ ಬಂದಿರೋದು. ಅತ್ತೆ ಮಾವನ ಬುದ್ಧಿನೇ ಹೇಳ್ತಲ್ಲ. ಮೇನ್ ಅತ್ತೆ ಮಾವಂದೇನೆ. ಅವರೇ ಹೇಳ್ತಾರೆ ನನ್ನ ಮಕ್ಳಿಗೆ ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ, ನೀನು ಬೇಡ ಹೋಗು ಅಂತ. ಹೆಣ್ಮಕ್ಳು ಅಂದರೆ ಏನು ವರ್ಷಕ್ಕೊಂದೊಂದು ಮದುವೆ ಮಾಡ್ಕೊಂಡು ಹೋಗೋಕ್ಕಾ ಸರ್ ತಂದಿರೋದು? ಪ್ರೀತಿ ಅಂತ ಸರ್.